ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ನಿಕೇಶ್ ಕೊಠಾರೆ. ಇವತ್ತಿನ ಟಾಪ್ ಸ್ಟೋರಿ ನಂಬರ್ 1, ಅವರ ಇವರ ಯಾರ ಜಮೀರ ಎನ್ನುವಂಥ ಪ್ರಶ್ನೆ ಇಲ್ಲಿ ನೋಡಿ. ಒಂದು ಕಾಲು ಅತ್ತೆ ಮನೆಯಲ್ಲಿ, ಮತ್ತೊಂದು ಕಾಲು ಸೊಸೆ ಮನೆಯಲ್ಲಿ ಅನ್ನೋ ಗಾದೆ ಮಾತಿನ ಹಂಗಾಗಿದೆ ಸದ್ಯ ಜಮೀರ್ ಅಹಮದ್ ಖಾನ್ ಅವರ ಪರಿಸ್ಥಿತಿ. ಹೆಂಗಾದ್ರೂ ಸರಿ ಮತ್ತೆ ನಾನು ಮಂತ್ರಿ ಆಗ್ಲೇಬೇಕು ಅಂತ ಜಮೀರ್ ಅಣ್ಣನ ಕಸರತ್ತು ನಮ್ಮ ಗೋವಿಂದಣ್ಣನ ಕಣ್ಣಿಗೆ ಕಂಡಿದ್ದು ಹೇಗೆ ಅನ್ನೋದು ಇವತ್ತಿನ ಒಳನೋಟದ ನಂಬರ್ 1 ಸ್ಟೋರಿ. ನಂಬರ್ 1 ಸ್ಟೋರಿ ಅದಾದ್ರೆ, ಎರಡನೇದು ಅಟ್ರಾಕ್ಟ್ ಮಾಡಿತ ಮ್ಯಾಗ್ನೆಟ್. ಯಾಕೆ ಈ ಶಬ್ದ? ಮ್ಯಾಗ್ನೆಟ್ಗೆ ಕಬ್ಬಿಣ, ಈ ದಬ್ಬಣ ಎಲ್ಲವೂ ಕೂಡ ಅಟ್ರಾಕ್ಟ್ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ರಾಜಣ್ಣ, ಜಮೀರಣ್ಣ, ಚೆಲುವಣ್ಣ ಕೂಡ ಅಟ್ರಾಕ್ಟ್ ಆದ್ರೆ ಆ ಮ್ಯಾಗ್ನೆಟ್ ಹೆಸರು ಕುಮಾರಣ್ಣ ಅಂದಿದ್ಯಾಕೆ ಬಾಲಣ್ಣವರು? ನೋಡೋಣ ಟಾಪ್ 2 ಸ್ಟೋರಿಯಲ್ಲಿ. ನೋಡಿ ವೀಕ್ಷಕರ, ಈಗ ಈ ಸರ್ತಿ ಈ ಜಮೀರಣ್ಣನನ್ನ ಮಂತ್ರಿ ಮಾಡೋದು ಯಾರು? ಮೊದಲೆಲ್ಲ ಸಿದ್ದರಾಮಣ್ಣ ಮಾಡ್ತಾ ಇದ್ರು, ಆದ್ರೆ ಈಗ ಅವರೇ ಇವ್ರ ಮೇಲೆ ಮುನಿಸ್ಕೊಂಡಿದ್ದಾರೆ. ಹಂಗಾದ್ರೆ DK ಮಾಡ್ತಾರೆ ಕೇಳಿದ್ರೆ ಅವ್ರು ನಾನು ಯಾಕೆ ಮಾಡ್ಲಿ ಅಂತ ಕೇಳಬಹುದು ಅವರು ಕೂಡ. ಹಿಂಗಾಗಿ ಜಮೀರಣ್ಣ ಈಗ ಹೊಸ ಐಡಿಯಾ ಮಾಡಿದ್ದಾರಂತೆ. ಅದೇನು ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ಅದರ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಸಚಿವ ಆಗೋದಕ್ಕೆ ಎಲ್ಲೆಲ್ಲಿ ಹೋಗಬಹುದೋ ಎಲ್ಲ ಕಡೆ ಹೋಗಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ನಾಯಕರ ಮನೆ ಬಾಗಿಲು ಬಡಿದಿದ್ದಾರೆ. ಆದ್ರೆ ಅಲ್ಲಿ ಹೋಗಿ ಜಮೀರಣ್ಣ ಏನ್ ಹೇಳಿದ್ದಾರೆ, ಅವರ ಬಳಿ ಏನ್ ಕೇಳಿದ್ದಾರೆ, ಅದಕ್ಕೆ ಅವರು ಏನ್ ಉತ್ತರ ಕೊಟ್ಟಿದ್ದಾರೆ ತಿಳ್ಕೋಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಿರುವಾಗ್ಲೇ ಉಸ್ಸಪ್ಪ ಅಂತ ಏದುಸಿರು ಬಿಡ್ತಾ ಬಂದವರು ನಮ್ಮ ಗುಸುಗುಸು ಗೋವಿಂದಣ್ಣ. ಅಯ್ಯೋ, ಈ ಜಮೀರ್ ಸಹವಾಸನೆ ಬೇಡಪ್ಪ ಅಂತ ಗೊಣಗಿಕೊಂಡು ಬರ್ತಿದ್ದ ಗೋವಿಂದಣ್ಣನಿಗೆ ಏನಾಯ್ತು ಅಂತ ಕೇಳಿದ್ರೆ ಅವರು ಹೇಳಿದ್ದು, ಜಮೀರ್ ಸಾಹೇಬ್ರು ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋದ್ರೆ ಬೆಳಗ್ಗೆ DK ಮನೆಗೆ ಓಡ್ತಾರಂತೆ. ಅಲ್ಲಿಂದ ಹೊರಟವರು ಡೈರೆಕ್ಟ್ ಖರ್ಗೆ ಮನೆಗೆ. ಅಲ್ಲಿಗೆ ಮುಗಿತಾ ಅಂದ್ರೆ ಇಲ್ಲ, ಮತ್ತೆ BK ಹರಿಪ್ರಸಾದ್ ಮನೆಗೆ, ಅಲ್ಲಿ ಸತೀಶ್ ಜಾರಕಿಹೊಳಿ ಆಫೀಸು, ಅಲ್ಲಿ ಡಾಲರ್ಸ್ ಕಾಲೋನಿಯ ಮಹದೇವಪ್ಪ ಮನೆ. ಹಿಂಗೆ ಜಮೀರ್ ಸಾಹೇಬ್ರ ನಾಯಕರ ಮನೆ ಓಟದ ಹಿಂದೆ ಓಡೋಡಿ ಸಾಕಾಯ್ತು ಅಂದ್ರು ಗೋವಿಂದಣ್ಣ. ಅವರ ಇವರ ಕಡೆಗೆ ಯಾರು ಜಮೀರ್ ಪರ? ಹಿಂಗೆ ಎಲ್ಲರ ಮನೆಗೆ ಓಡಾಡಿದ್ರೆ ಮಂತ್ರಿ ಆಗ್ತಾರ? ಜಮೀರ್ ಹಿಂಗೆ ಲೀಡರ್ಗಳ ಮನೆ ಸುತ್ತಿದ್ರೆ ಮಂತ್ರಿ ಆಗ್ತಾರ ಅಂದ್ರೆ ಬಲ್ಲ ಮೂಲಗಳಿಂದ ಬರ್ತಿರೋ ಮಾಹಿತಿಯೇ ಬೇರೆ. ಅಯ್ಯೋ, ಅಸಲಿಗೆ ಜಮೀರ್ ಸಾಹೇಬ್ರು ಮೊದಲು ಸಿದ್ದರಾಮಣ್ಣನ ಮನೆಗೆ ಹೋದಾಗ ಅವರು ಕೋಪ ಮಾಡ್ಕೊಂಡಿದ್ರಂತೆ. ಅದರಲ್ಲೂ ಜಮೀರ್ ಬೆಂಬಲಿಗರು ಹೋಗಿ ನಮ್ಮ ಸಾಹೇಬ್ರಿಗೆ ಮಿನಿಸ್ಟರ್ ಮಾಡ್ರಿ ಅಂತ ಕೇಳಿದಾಗ ಸಿದ್ದರಾಮಣ್ಣ, ಅರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದವನನ್ನೇ ನಾನು ಮಿನಿಸ್ಟರ್ ಮಾಡಬೇಕಾ ಅಂತ ಕೆರಳಿ ಕೆಂಡಾಗಿದ್ರು. ಅರೆ ಇದ್ಯಾಕೆ ಸಿದ್ದರಾಮಣ್ಣ ಹಿಂಗೆ ಜಮೀರ್ ಅಣ್ಣನ ಮೇಲೆ ಗರಂ ಆದ್ರು? ಇದಕ್ಕೆ ದಾವಣಗೆರೆ ಎಲೆಕ್ಷನ್ ಕಾರಣನಾ ಅಂತ ಕೇಳಿದ್ರೆ ಇಲ್ಲ, ಇದು CM ಕುರ್ಚಿ ಫೈಟಿಂಗ್ ಅಲ್ಲಿ ಆದ ಡ್ಯಾಮೇಜು ಅನ್ನೋ ಗುಸುಗುಸು ಬಾಯಿ ಬಿಟ್ಟಿದ್ದು ನಮ್ಮ ಗೋವಿಂದಣ್ಣ. ನನ್ನ ಇನ್ಸ್ಪಿರೇಷನ್, ನಾನು ಒಂದ್ಸತಿ ಫೋಟೋ ತಾಂಡ್ಲೇಬೇಕಣ್ಣ, ತೆಗಿಯಕ್ಕಾಗಲ್ಲ. ಇದನ್ನ ನೋಡಿದ ಜಮೀರಣ್ಣ ಸಿದ್ದರಾಮಣ್ಣನ ಹತ್ರ ಹೋಗಿ ಹಂಗಲ್ಲ ಹಿಂಗೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟು ಕನ್ವಿನ್ಸ್ ಏನೋ ಮಾಡಿದ್ರು. ಆದ್ರೆ ಬೆಳಗ್ಗೆದ್ದು ನೋಡಿದ್ರೆ ಸದಾಶಿವನಗರದ CM ಮನೆಯಲ್ಲಿ ಪ್ರತ್ಯಕ್ಷ. ಅರೆ ಹೇಳಿ ಕೇಳಿ, ಜಮೀರಣ್ಣ ಅಂದ್ರೆ ಸಿದ್ದರಾಮಣ್ಣ, ಸಿದ್ದರಾಮಣ್ಣ ಅಂದ್ರೆ ಜಮೀರಣ್ಣ. ಹಿಂಗಿರುವಾಗ ಅವರೇ ಇವರನ್ನ ಮಿನಿಸ್ಟರ್ ಮಾಡ್ಬೇಕಲ್ವಾ ಅಂತ ಚಾಮರಾಜಪೇಟೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲಲ್ಲಿ ಚರ್ಚೆ ನಡೀತಾ ಇತ್ತು. ಆದ್ರೆ ಯಾರು ಮಾಡಿದ್ರೆ ಏನು, ಒಟ್ನಲ್ಲಿ ಹೆಂಗೋ ಒಂದು ಮಂತ್ರಿ ಆದ್ರೆ ಸಾಕು ಅನ್ನೋ ಸ್ವಗತ ಅದೇ ದೋಸೆ ಹೋಟೆಲ್ನ ಮೇಲಿರೋ ಜಮೀರಣ್ಣನ ಆಫೀಸ್ನೊಳಗಿಂದ ಒಳನೋಟಕ್ಕೆ ಕಾಣಿಸಿದೆ.
ರಿಪಬ್ಲಿಕ್ ಕನ್ನಡ, ಬೆಂಗಳೂರು.